ಒಂದು ಕಡೆ ಕ್ಲೈಮ್ಯಾಕ್ಸ್ ನತ್ತ ತಮಿಳುನಾಡಿನ ರಾಜಕಾರಣ ರೀಚ್ ಆಗ್ತಾ ಇದೆ. ವಿಸಿಕೆಯ ನಿರ್ಧಾರ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗಲಿದೆ. ರೈಟ್, ಎಡಿಎಂಕೆ ಸಭೆಯಿಂದ ಮಿಸ್ ಆದ ಶಾಸಕರಿಂದ ಗೌಪ್ಯ ಸಭೆಯಂತೆ ಸಿವಿ ಷಣ್ಮುಗಂ ರಾಜ್ಯಸಭಾ ಸದಸ್ಯರು ಅವರ ನಿವಾಸದಲ್ಲಿ ಶಾಸಕರ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. 5 ಶಾಸಕರ ನಡೆ. ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ಈ 5 ಜನ ಶಾಸಕರು ಸಭೆ ಸೇರಿದ್ದಾರೆ. ಗೌಪ್ಯ ಸಭೆಯನ್ನ ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಸಿವಿ ಷಣ್ಮುಗಂ, ಇಫ್ ಐ ಆಮ್ ನಾಟ್ ರಾಂಗ್, ಮೊನ್ನೆ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ. ರೆಸಾರ್ಟ್ನಲ್ಲಿದ್ದಂತಹ ಶಾಸಕರ ಜೊತೆಗೆ ಷಣ್ಮುಗಂ ಅವರು ಇಲ್ಲದೆ ಇದ್ದಂತಹ ಟೈಮ್ನಲ್ಲಿ ಪಳನಿಸ್ವಾಮಿ ಅವರು ಹೋಗಿ ಅವ್ರ ಜೊತೆ ಸಭೆ ಮಾಡ್ತಾರೆ ಪುದುಚೇರಿಯಲ್ಲಿ. ಈ ಟಿವಿಕೆ ಜೊತೆ ಹೋಗಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿರುವಂತಹ ಅಥವಾ ಒಲವನ್ನ ತೋರಿಸಿರುವಂತಹ ಶಾಸಕರ ನಾಯಕತ್ವವನ್ನ ವಹಿಸಿರೋದು ಸಿವಿ ಷಣ್ಮುಗಂ ಅನ್ನುವಂತಹ ಚರ್ಚೆ ಇದೆ. ಈ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಶಾಸಕರ ಜೊತೆ ಮಾತನಾಡೋದಕ್ಕೂ ಮುಂಚೆ ಅಥವಾ ಈ ರೆಸಾರ್ಟ್ ರಾಜಕಾರಣ ಆರಂಭ ಆಗೋದಕ್ಕೂ ಮುಂಚೆಯೂ ಒಂದು ಸಭೆ ನಡೆದಿರುತ್ತೆ. ಅದು ಈ ಸಿವಿ ಷಣ್ಮುಗಂ ಅವರ ನೇತೃತ್ವದಲ್ಲೇ ನಡೆದಿದ್ದಂತಹ ರಹಸ್ಯ ಸಭೆ. ಆ ಸಭೆಯಲ್ಲೇ ಮಾಹಿತಿ ಸಿಕ್ಕಿದ್ದು ಎಡಿಎಂಕೆಯ 47 ಶಾಸಕರಲ್ಲಿ ಸುಮಾರು 30 ಜನ ಶಾಸಕರು ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಒಲವನ್ನ ತೋರಿಸಿದ್ದಾರೆ ಅಂತ ಹೇಳಿ. ಆದ್ರೆ ಆವತ್ತು ಸಂಜೆ ಎಲ್ಲವೂ ಬದಲಾಯಿತು ಬಿಡಿ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಯಾವುದೇ ಕಾರಣಕ್ಕೂ ಟಿವಿಕೆ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಈಗ ಮತ್ತೊಮ್ಮೆ ಸಿವಿ ಷಣ್ಮುಗಂ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ 5 ಶಾಸಕರು ಮಿಸ್ಸಿಂಗ್ ಆಗಿರುವುದು. ಮಿಸ್ ಆದಂತಹ ಶಾಸಕರು, ಅಲ್ಲಿ ಗೈರಾದಂತಹ ಶಾಸಕರು ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ಹಾಜರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ಗೌಪ್ಯ ಸಭೆ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಈ ಗೌಪ್ಯ ಸಭೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಟ ವಿಜಯ್ ಅವರ ಪರವಾಗಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರ ಸರ್ಕಾರ ರಚನೆಯ ಫಲವಾಗಿ, ಸರ್ಕಾರ ರಚನೆಯ ಭಾಗವಾಗಿ ಈ ಬೆಳವಣಿಗೆ ನಡೀತಾ ಇದೆಯಾ? ಇದು ಕುತೂಹಲ. ವಿಸಿಕೆಯ ನಿರ್ಧಾರ ಪ್ರಕಟ ಆಗಬೇಕು. 4 ಗಂಟೆ ಕಳೆದು ಹೋಯ್ತು, 10 ನಿಮಿಷ ಆಯ್ತು 4 ಗಂಟೆ ಕಳೆದು. ಅಟ್ಲೀಸ್ಟ್ ಇವತ್ತಾದ್ರೂ ನಿರ್ಧಾರ ಪ್ರಕಟ ಮಾಡ್ತಾರಾ, ಇಲ್ಲ ಮತ್ತೆ ನಾಳೆ ಅನ್ನುವಂಥ ರಾಗವನ್ನ ವಿಸಿಕೆ ಪಕ್ಷ ತೆಗೆಯುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಿನ್ನೆಯಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಹಂತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಸಿಕೆ ಪಕ್ಷದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗೋದಕ್ಕೆ ಆರಂಭ ಆಗಿದೆ. ಈ ರೀತಿ ವಿಳಂಬ ಮಾಡ್ತಾ ಇರೋದಕ್ಕೆ, ನಟ ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನ ಕೊಡದೇ ಇರೋದಕ್ಕೆ, ತಮ್ಮ ಲಾಭಕ್ಕಾಗಿ ಏನೇನೋ ಬೇಡಿಕೆಗಳನ್ನ ಇಡ್ತಿದ್ದಾರೆ, ಬೇಕು ಅಂತಾನೆ ವಿಜಯ್ ಸರ್ಕಾರ ರಚನೆಗೆ ಅಡ್ಡಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈ ಬಗ್ಗೆ ಮಾತನಾಡಿದಂಥ ರವಿಕುಮಾರ್ ಅನ್ನುವಂಥ ವಿಸಿಕೆ ಪಕ್ಷದ ಸಂಸದ ಮುಖಂಡ ಅವರು ಎಲ್ಲಾ ಆರೋಪಗಳನ್ನ ಅಲ್ಲಗಳೆದ್ರು. ಯಾವುದೇ ಕಾರಣಕ್ಕೂ ವಿಸಿಕೆ ಪಕ್ಷವನ್ನ ಕೀಳಾಗಿ ನೋಡುವಂತಹ ಕೆಲಸವನ್ನ ಮಾಡಬೇಡಿ. ನಮ್ಮ ನಿರ್ಧಾರವನ್ನ ನಾವು ತೆಗೆದುಕೊಳ್ಬೇಕು. ಆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ನಾವು ಸಮಯವನ್ನ ತೆಗೆದುಕೊಂಡಿದ್ದೀವಿ ಹೊರತು ಯಾವುದೇ ರೀತಿಯ ಬೇಡಿಕೆಯನ್ನ ನಾವು ಇಟ್ಟಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಗೆದ್ದಿರೋದೇ 2 ಶಾಸಕರು. ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ 3-4 ದಿನಗಳ ಸಮಯ ಸಾಕಾಗ್ಲಿಲ್ವಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಮಗೆ ಬೆಂಬಲ ಕೊಡಿ, ಮೈತ್ರಿಯಲ್ಲಿ ಸಹಕಾರ ನೀಡಿ ಅನ್ನುವಂಥ ಆ ಮನವಿ ಟಿವಿಕೆ ಪಕ್ಷದಿಂದ ಕಳೆದ 3-4 ದಿನಗಳ ಹಿಂದೆಯೇ ಹೋಗಿದೆ. ಆದ್ರೂ ಇದುವರೆಗೂ ನಿರ್ಧಾರ ಆಗಿಲ್ಲ, ಇದುವರೆಗೂ ತೀರ್ಮಾನ ಬಂದಿಲ್ಲ ಅಂತಂದ್ರೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಡೀಟೇಲ್ಸ್ ಸಿಗ್ತಾ ಇದೆ. ಅದೇನು ಅಂದ್ರೆ, ಈ ಪಟ್ಟಣಂಬಾಕಂ ವಿಜಯ್ ಅವರ ಕಚೇರಿ ಇದೆಯಲ್ಲ, ಸದ್ಯ ವಿಜಯ್ ಏನ್ ಸಭೆಯನ್ನ ನಡೆಸ್ತಿದ್ದಾರೆ, ಅಲ್ಲಿಂದ 2 ಟಿವಿಕೆ ಪಕ್ಷದ ಪ್ರಮುಖ ನಾಯಕರು ಸೆಂಗೋಟಯ್ಯನ್ ಹಾಗೆ ಅರುಣ್ ರಾಜ್ ಅವರಿಬ್ರು ಕೂಡ ಸದ್ಯ ಅಲ್ಲಿಂದ ತೆರಳಿದ್ದಾರಂತೆ, ಅಲ್ಲಿಂದ ಹೊರಟಿದ್ದಾರೆ. ಯಾವ ಕಡೆ ಹೊರಟಿದ್ದಾರೆ ಅನ್ನೋದು ಕುತೂಹಲ. ನೇರವಾಗಿ ವಿಸಿಕೆ ಪಕ್ಷದ ಕಚೇರಿಗೆ ಈ 2 ಪ್ರಮುಖ ನಾಯಕರು ಹೊರಟಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಸೆಂಗೋಟಯ್ಯನ್ ಹಾಗೆಯೇ ಅರುಣ್ ರಾಜ್ ಇಬ್ರು ಕೂಡ ಪ್ರಮುಖ ನಾಯಕರು, ವಿಸಿಕೆ ಪಕ್ಷದ ಪ್ರಮುಖ ನಾಯಕರು. ಮೊನ್ನೆ ಮುಸ್ಲಿಂ ಲೀಗ್ನ ಬೆಂಬಲವನ್ನ ಕೇಳೋಕ್ ಹೋಗಿದ್ದು ಇದೇ ಅರುಣ್ ರಾಜ್ ಅವರು ಹಾಗೆ ಮತ್ತೊಬ್ಬ ನಾಯಕರು ಆ ಪಟ್ಟಣಂಬಾಕಂನಲ್ಲಿ ಏನ್ ಸಭೆ ನಡೀತಾ ಇತ್ತು ವಿಜಯ್ ಅವರ ನಿವಾಸದಲ್ಲಿ, ಅಲ್ಲಿಂದ ಉಭಯ ನಾಯಕರು ಕೂಡ ನಿರ್ಗಮಿಸಿದ್ದಾರೆ. ಯಾವ ಕಡೆ ಹೊರಟಿದ್ದಾರೆ ಅವರಿಬ್ರು ಅನ್ನುವಂಥ ಕುತೂಹಲ ಇದೆ. 4 ಗಂಟೆಯ ಡೆಡ್ ಲೈನ್ ಕಳೆದು ಬಿಟ್ಟಿದೆ. ವಿಸಿಕೆಯ ನಿರ್ಧಾರ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.